ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನುಗ್ಗೆ ಸೊಪ್ಪು ಹಾಗೂ ಮೊಟ್ಟೆಯ ಪಲ್ಯವನ್ನು ಮಾಡೋಣ. ಕಾದ ಬಾಣಲೆಗೆ ಎಣ್ಣೆಯನ್ನು ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆಯನ್ನು ಹಾಕಿ ನಂತರ ಇದಕ್ಕೆ ಹಸಿಮೆಣಸು, ಕರಿಬೇವಿನ ಸೊಪ್ಪನ್ನು ಹಾಕಿ ಸಣ್ಣಗೆ ಹಚ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಇಲ್ಲಿ 3 ರಿಂದ 4 ಈರುಳ್ಳಿ, ಸಣ್ಣದಾದ ಈರುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸಿ. ಈರುಳ್ಳಿ ಬೆಂದ ನಂತರ ಇದಕ್ಕೆ ಅರಿಶಿಣದ ಪುಡಿ, ಖಾರ ಪುಡಿ, ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕಿ ಸಣ್ಣದಾದ ಉರಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ನೀರು ಹಾಕುವ ಅವಶ್ಯಕತೆ ಇಲ್ಲ, ಹಬೆಯಲ್ಲೇ ಇದು ಚೆನ್ನಾಗಿ ಬೇಯುತ್ತೆ. ನುಗ್ಗೆ ಸೊಪ್ಪು ಹಾಗೂ ಮೊಟ್ಟೆಯ ಕಾಂಬಿನೇಷನ್ ಒಂದು ಒಳ್ಳೆಯ ಪ್ರೋಟೀನ್ ಹಾಗೂ ಫೈಬರ್ ಯುಕ್ತವಾದ ಆಹಾರವಾಗಿರುತ್ತದೆ. ನಂತರ ಇದಕ್ಕೆ ಜಜ್ಜಿರುವ 4 ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಮೊಟ್ಟೆಯನ್ನು ಹಾಕುವ. ಈ ತರ ಸೊಪ್ಪನ್ನೆಲ್ಲ ಸೈಡ್ ಮಾಡಿಕೊಂಡು ಮೊಟ್ಟೆಯನ್ನು ಹಾಕುವ. ಇದರಿಂದ ಮೊಟ್ಟೆ ಚೆನ್ನಾಗಿ ಬೇಯುತ್ತದೆ, ಸೊಪ್ಪು ಕೂಡ ಉದುರುದುರಾಗಿ ಕಾಣಿಸುತ್ತದೆ. ನಾನಿಲ್ಲಿ 4 ರಿಂದ 5 ಮೊಟ್ಟೆಯನ್ನು ತಗೊಂಡಿರ್ತೀನಿ. ನಿಮಗೆ ಬೇಕಾದಲ್ಲಿ ಇನ್ನು ಜಾಸ್ತಿ ಮೊಟ್ಟೆಯನ್ನು ಕೂಡ ಹಾಕಬಹುದು. ಮೊಟ್ಟೆಯನ್ನು ಹಾಕಿದ ನಂತರ ಈ ತರ ನಿಧಾನಕ್ಕೆ ಕೈ ಆಡಿಸ್ತಾ ಇರಬೇಕು. ಸೊ ಅದರಿಂದ ಮೊಟ್ಟೆ ಗೂಡಾಗಿ ತಯಾರಾಗಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತದೆ. ಈ ತರ 3/4 ಅಂಶ ಬೆಂದ ನಂತರ ಈಗ ಸೊಪ್ಪು ಹಾಗೂ ಮೊಟ್ಟೆ ಎರಡನ್ನು ಸೇರಿಸಿ ಫ್ರೈ ಮಾಡಿಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ನುಗ್ಗೆ ಸೊಪ್ಪು ಹಾಗೂ ಮೊಟ್ಟೆಯ ಪಲ್ಯವು ತಯಾರಾಗಿದೆ. ಇದು ಚಪಾತಿ ಹಾಗೂ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತದೆ. ಊಟದೊಟ್ಟಿಗೆ ಕೂಡ ಒಳ್ಳೆಯ ಬೆಸ್ಟ್ ಕಾಂಬಿನೇಷನ್. ಇದು ಆರೋಗ್ಯದ ದೃಷ್ಟಿಯಲ್ಲೂ ಹಿರಿಯರಿಗೂ ಕಿರಿಯರಿಗೂ ಒಳ್ಳೆಯ ಉತ್ತಮ ಆಹಾರವಾಗಿದೆ. ಮತ್ತೊಂದು ಒಳ್ಳೆಯ ರೆಸಿಪಿಯಲ್ಲಿ ಸಿಗುವ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.